ಸರ್ ಸಾಕಷ್ಟು ಬೆಳೆಗಳೆಲ್ಲ ಹಾಳಾಗ್ಯಾವ, ಸಂಪೂರ್ಣ ಹಾಳಾಗ್ಯಾವ ಸರ್. ರೈತರಿಂದ ಸಾಲ ಮನ್ನಾ ಪ್ರಸ್ತಾಪ ವಿಷಯ ಬರ್ತಾ ಇದೆ ಸರ್. ಅದರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಿಲುವು ಏನು ಸರ್? ಈಗ ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು. ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ, ಮಾಡೋಕ್ಕೆ ಹೇಳಿದ್ದೀವಿ, ಸೂಚನೆ ಕೊಟ್ಟಿದ್ದೀನಿ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ. ಅದಾದಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ. ವಲಸೆ ಹೋಗ್ತಾರ, ಮಳೆ ಬರ್ತಾ ಇದೆ, ಮಳೆ ಇದೆಯಲ್ಲಪ್ಪ. ಇನ್ನು ಮಳೆಗಾಲ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ. ವಾಳಿಕೆ ಮಳೆಗಿಂತ 4% ಜಾಸ್ತಿ ಆಗಿದೆ ಈ ಸಾರಿ ಮಳೆ. ಓವರಾಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ. ಈಗ ಬೀದರ್, ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ. ಇಲ್ಲಿ ಯಾದಗಿರಿ, ಬೀದರ್, ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ. ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡ್ತೀವಿ. ಪ್ರಾಥಮಿಕ ವರದಿ ಇಲ್ಲ, ಒಟ್ಟಿಗೆ ಫೈನಲ್ ವರದಿ ತಗೋತೀವಿ. ಚರ್ಚೆ ಮಾಡ್ತೀವಿ. ಕೆಲವೊಂದು ರೈತರು ಇನ್ಸೂರೆನ್ಸ್ ಕಟ್ಟಿಲ್ಲ ಸರ್, ಅಂತವ್ರಿಗೂ ಲಾಸ್ಟ್ ಟೈಮ್ ಇಂದನೂ ಕ್ಲೈಮ್ ಆಗ್ತಾ ಇಲ್ಲ. ಇನ್ಸೂರೆನ್ಸ್ ಕಟ್ಟದೇ ಇರುವಂತ ರೈತರಿಗೆ ಯಾವ್ದು ಪರಿಹಾರ ಬರ್ತಾ ಇಲ್ಲ. ಇನ್ಶೂರೆನ್ಸ್ ಎಲ್ಲ ಕೊಟ್ಟಿದ್ದೀವಿ ಈ ಸರಿ. 24-25ರಲ್ಲಿ 656 ಕೋಟಿ ಹೈಯೆಸ್ಟ್ ಬಂದಿದೆ. ನಾನ್ ಇನ್ಶೂರ್ಡ್ ಕ್ರಾಪ್ ಬಗ್ಗೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅವರಿಗೆ ಏನಾದರೂ ಪರಿಹಾರ ಅದು ಕೊಡೋಣ. ಬಿಹಾರ, ಗುಜರಾತ್ ಇಂದ ಈ ರೀತಿಯಾದಂತ ದರೋಡೆಕೋರು ಬಂದು ಮಾಡ್ತಾರೆ ಸರ್. ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಪೊಲೀಸ್ನವರು ಸೂಚನೆ ಕೊಟ್ಟಿದ್ದೀನಿ. ಸಾಲ ಮನ್ನಾ ಬಗ್ಗೆ ರೈತರಿಂದ ಸಾಲ ಮನ್ನಾ ಬಗ್ಗೆ ಒತ್ತಾಯ ಕೇಳಿದ್ರೆ ತಮ್ಮ ಬಗ್ಗೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನಗಳ ರೈತರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪರಿಶೀಲನೆ ಮಾಡ್ತೀವಿ.